ರೇಬಿಸ್ ರೋಗ ಕಾಯಿಲೆ ಅಥವಾ ಸಾಮಾನ್ಯ ಕಾಯಿಲೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದರಿಂದ ಉಳಿದೇನಪ್ಪ ಅಂತಂದ್ರೆ ಜಲ್ದಿ ಇಂಜೆಕ್ಷನ್ ಮಾಡಿಸ್ಕೋರಿ. ಆದರೆ ಅದೇ ಕಾಲಕ್ಕೆ ನಾಯಿಗಳನ್ನು ಸಾಧ್ಯಷ್ಟು ಮಟ್ಟಿಗೆ ಕೊಲ್ಲುವಂತಲ್ಲ, ದೂರದ ಕಾಡಿಗೂ ಎಲ್ಲಿಯೋ ಮತ್ತಲ್ಲಿ ಬಿಡುವಂಥ ಒಂದು ಪರಿಹಾರ ಹುಡುಕ್ಲಿಕ್ಕೆ ಸಾಧ್ಯ ಅದನ ಅಂತೇಳಿ ಹೀಗಾಗಿ ಅನೇಕ ಮುನ್ಸಿಪಾಲ್ಟಿಗಳಾಗಿರ್ಬೋದು, ನಗರಸಭೆಗಳಾಗಿರ್ಬೋದು ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ಇಲ್ಲಂತಲ್ಲ, ಅದರ ಪ್ರಮಾಣ ಭಾಳ ಕಡಿಮೆ ಅದ. ಹೀಗಾಗಿ ನಾಯಿ ಕಚ್ಚುವಿಕೆಯಿಂದ ಉಳಿಯುವುದು ಹೇಗಪ್ಪ ಅನ್ನೋಕೆ ಒಂದು ನಾವು ಮೊದಲು ನಮ್ಮ ಜನಜಾಗೃತಿಯನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಇದು ವಿಶೇಷವಾಗಿ ಎಲ್ಲರೂ ಸರ್ಕಾರ ಮಾಡ್ಬೇಕಂತೇಳಿ ನಾವು ಮಾಡಬೇಕಾಗ್ತದೆ ಇದನ್ನು. ಯಾಕಂದರೆ ಜನರಿಗೆ ಈಗ ವಯಸ್ಸಾದವ್ರು ಕಚ್ಚಿದ್ರೆ, ಅದು ಸಣ್ಣ ಮಕ್ಕಳಿಗೆ ಕಚ್ಚಿದ್ರೆ, ವಯಸ್ಸಾದವ್ರು ಕಚ್ಚಿದ್ರೆ ಪಾಪ ಅವು ತಡೆ ಶಕ್ತಿ ಕಡಿಮೆ ಆಗಿರ್ತದೆ ಅವ್ರಿಗೆ. ಅದ್ರ ಸಹಿತ ಎಳೆ ಮಕ್ಕಳಿಗೆ ಏನೋ ಆದ್ರೆ ಕೆಲವು ಸಾವು ಸಂಭವಿಸುವ ಸಾಧ್ಯತೆಗಳು ಇರ್ತಾವೆ. ಅದಕ್ಕಾಗಿ ಈ ನಾಯಿ ರೋಗದಿಂದ ಅಥವಾ ನಾಯಿ ಕಚ್ಚುವಿಕೆಯಿಂದ ಉಳಿದು ಏನಂದ್ರೆ ಮೊದಲನೇದಾಗಿ ನಾಯಿಗಳಿಂದ ದೂರ ಇರುವಂಥದ್ದು, ಎರಡನೇದಾಗಿ ಮೊದಲಿನ ಒಂದಿಷ್ಟು ನಮ್ಮ ಜನ ರಾತ್ರಿ ತಿರುಗಾಡುವಂಥ ಮತ್ತೆ ಸ್ವಭಾವಗಳಿದ್ದು ಅದು ಕಡಿಮೆ ಮಾಡಿಕೊಂಡು ಸಾಧಿಸುವಟ್ಟಿಗೆ ಹಗಲಿನ ಪ್ರಯಾಣ ಮಾಡುವಂಥದ್ದು ಮಾಡೋ ಜೊತೆಗೆ ನಾಯಿಗಳಿಂದ ಎಚ್ಚರಿಕೆಯನ್ನು ವಹಿಸೋದು ಸಹಿತ ಅಷ್ಟು ಮುಖ್ಯದ. ಅದೇನೋ ಆಗಿರಿ ಸುಮ್ಮನೆ ಅದನ್ನು ಚರ್ಚೆ ಮಾಡ್ಬೇಕು ಅನಿಸ್ತು ನನಗೆ. ಯಾಕಂದರೆ ರಿಪೋರ್ಟ್ ನೋಡಿದ ಮಾತ್ರ ನಿಮ್ಮೊಂದಿಗೆ ಮಾತಾಡಬೇಕು ಅನಿಸ್ತು. ನಾಯಿಗಳು ಸಹಿತ ತೊಂದರೆ ಕೊಡ್ತಾವರಪ್ಪ, ನಿಮಗೆ ಹುಷಾರಾಗಿರ್ರಿ ಅಂತೇಳಿ. ಜೊತೆಗೆ ನಾಗರ ಹಾವುಗಳ ಬಗ್ಗೆಯೂ ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಈಗಾಗಲೇ ಮಾಡಿದ್ವಿ ಅದನ್ನು. ನಾಗರ ಹಾವುಗಳು ಸಹಿತ ಅದು ಇನ್ನುಳಿದ ಹಾವುಗಳು ಕಚ್ಚೋದ್ರಿಂದ ಏನಾಗಿದೆ ಅಫೆಕ್ಟ್ ಅಂತೇಳಿ ಇಫೆಕ್ಟೆಡ್ ಏರಿಯಾಗಳ ಬಗ್ಗೆ ವಿಶ್ಲೇಷಣೆಯಿಂದ ಮಾಡಿದ್ದದ. ನೋಡೋಣ ಮತ್ತು ಮುಂದಿನ ದಿನದಲ್ಲಿ ಏನು ಸಿಗ್ತಾವೆ ಇದ್ರದ. ಈಗ ಮಾತ್ರ ನಾಯಿಯ ಒಂದು ಹೊಡೆತದಿಂದ ದೂರ ಇರಬೇಕಾಗಿದೆ. ಸಿಂಪಲ್ ಏನಪ್ಪ ಅಂದ್ರೆ ಒಂದು ನಾಯಿಗಳನ್ನು ದೂರ ಇರೋದು, ಎರಡನೇ ಸಪೋಸ್ ಏನೋ ಕಚ್ಚಿದ್ರು ಸಡನ್ನಾಗಿ ಅದು ರೇಬಿಸ್ ಸಮಸ್ಯೆ ಅಂತ ಇಂಜೆಕ್ಷನ್ ಮಾಡಿಸ್ಕೊಂಡು ಡಾಕ್ಟರ್ ಭೇಟಿಯಾಗಿ ಕ್ಯೂರ್ ಆಗುವಂಥ ಪ್ರಯತ್ನ ಮಾಡ್ಬೋದು. ಇವು ಈಗ ಕಂಡು ಬಂದಂಥವು. ಮತ್ತು ಇನ್ನು ನಾಯಿಗಳನ್ನ ಸಂಪೂರ್ಣ ನಾಶ ಮಾಡಿರಿ ಅಂತ ಹೇಳೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ಬೇಕವು ನಮ್ಮೊಂದಿಗೆ, ಆದರೆ ಅದ್ರ ಬಗ್ಗೆ ನಾವು ಹೆಂಗಿರಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕಾಗ್ಯದ. ಜೊತೆಗೆ ಕೆಲವೊಬ್ರು ಹೇಳ್ತಾರೆ ನಾಯಿ ಬಗ್ಗೆ ಅಭ್ಯಾಸ ಮಾಡಿದಂಥವ್ರು, ನಾಯಿ ಪ್ರೀತಿ ಮಾಡೋಂಥವ್ರು, ಇಲ್ಲ ನೀವು ಪ್ರೀತಿದ ಕೈ ಆಡಿಸಿ ಅದ್ರ ಜೊತೆ ಪ್ರೀತಿಯಿಂದ ವರ್ತನೆ ಮಾಡಿದರೆ ಅವು ಕಚ್ಚುವುದಿಲ್ಲ ಅನ್ನೋದು ವಾದ ಮಾಡ್ತಾರೆ. ಇರಲಿ, ವಾದ ಅವ್ರ ಜೊತೆಗೆ ಇರಲಿ. ಯಾಕಂದ್ರೆ ನಾವು ಹಿಂದೆ ನೋಡಿದ್ವಿ, ಮಹಾಜನ್ ಅಂತ ಮಹಾರಾಷ್ಟ್ರದೊಬ್ಬರ, ಈಗಿಲ್ಲ ಅವ್ರ ಮಿಸ್ಸಸ್ ಅವ್ರಿಗೆ ಅವ್ರ ಮನೆಯಲ್ಲೇ ಸಾಕಿದ ನಾಯಿ ಕಂಡದ ಪಾಪ ಅವರು ಜೀವಕ್ಕೆ ಆಪತ್ತು ತಂದಿತ್ತು ಅನ್ನೋದು ನಾವು ನೆನೆಸ್ಕೋಬೇಕಾಗತ್ತೆ. ಈ ಸಂದರ್ಭದಲ್ಲ ನಾವು ಸಾಕು ಪ್ರಾಣಿ ಹೌದು, ಆದರೆ ಅವುಗಳನ್ನು ಏನಿಡಬೇಕು ಅಲ್ಲಿಟ್ಟು ಭಾಳ ಉತ್ತಮ. ಅದು ಬಿಟ್ಟು ಭಾಳಷ್ಟು ಮೈ ಮೇಲೆ ಹಾಕ್ಕೊಂಡ್ರೆ ಪಾಪ ಮಹಾಜನ್ ಅವ್ರ ಮಿಸ್ಸಸ್ಗೆ ನೋಡಿದ್ದೆ ನಾನು ಪತ್ರಿಕೆಯಲ್ಲಿ ರಿಪೋರ್ಟ್ ಅದನ್ನು. ಆದಂಥ ಗಾಯಿ ನೋವು ನಮಗೂ ಹೋಗೋ ಸಾಧ್ಯತೆಗಳು ಇರ್ತಾವೆ. ಅದಕ್ಕೆ ಆ ಮೂಕ ಪ್ರಾಣಿಗಳಿಂದ ದೂರದಷ್ಟು ಒಳ್ಳೆಯದು. ಜೊತೆಗೆ ನಾಯಿ ಕಚ್ಚಿದ್ರೆ ರೇಬಿಸ್ ಅದೇನು ಇಂಜೆಕ್ಷನ್ ಮಾಡಿಸೋದು ಭಾಳ ಉತ್ತಮ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಯಲ್ಲಿ ವಂದನೆಗಳು.